ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಕೆಲಸ ಕೊಡಿಸೋದಾಗಿ ಜನರಿಗೆ ವಂಚನೆಯನ್ನ ಮಾಡ್ತಾ ಇದ್ರು. ಈ ಖತರ್ನಾಕ್ ದಂಪತಿಯಿಂದ ಕೋಟಿ ಲೂಟಿ ಹೊಡೆಯಲಾಗಿದೆ. ಸಿಸಿಬಿ ಪೊಲೀಸರಿಂದ ಗಂಡ ಹೆಂಡತಿ ಇಬ್ಬರ ಬಂಧನವಾಗಿದೆ. ಜೈಸನ್ ಡಿಸೋಜಾ ಲವೀನಾ ಬಂಧಿತ ಜೋಡಿ. ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಇವರೇ ಜೈಸನ್ ಡಿಸೋಜಾ ಹಾಗೆ ಲವೀನಾ ಅಂತ ಹೇಳಿ 10 ರಿಂದ 25 ಲಕ್ಷದವರೆಗೆ ಹಣ ಪಡೆದು ಜನರಿಗೆ ವಂಚನೆಯನ್ನ ಮಾಡಿದ್ದಾರೆ. 500ಕ್ಕೂ ಹೆಚ್ಚು ಜನರಿಗೆ ಇದೇ ರೀತಿಯಾಗಿ ಉಂಡೆನಾಮ ಹಾಕಿದ್ದಾರೆ. ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿ ಆರ್ಡರ್ ಪ್ರತಿ ಅಂತ ಹೇಳಿ ಅಮಾಯಕರಿಗೆ ಈ ಜೋಡಿ ನಂಬಿಸಿತ್ತು. ಕೆಲಸ ಕೇಳಿದ್ರೆ ನಾಳೆ ನಾಡಿದ್ದು ಅಂತ ಹೇಳಿ ಕತೆ ಹೇಳ್ಕೊಂಡು ಬರ್ತಾ ಇದ್ರು. ಕೊನೆಗೆ ಫೋನ್ ರಿಸೀವ್ ಮಾಡುತ್ತಲೇ ಇರಲಿಲ್ಲ. ಮೋಸ ಹೋಗಿರೋದು ಗೊತ್ತಾಗಿ ಸಿಸಿಬಿಗೆ ಸಂತ್ರಸ್ತರು ದೂರು ನೀಡುತ್ತಾರೆ. ಆರೋಪಿಗಳು ವಂಚನೆಗಾಗಿ ಒಂದು ಜಾಲವನ್ನೇ ಸೃಷ್ಟಿಸಿದ್ರು. ಜನರನ್ನ ನಂಬಿಸಲು, ಹಣ ಪಡೆಯಲು ಏಜೆಂಟ್ಗಳನ್ನ ನೇಮಿಸಿಕೊಂಡಿದ್ರು. ದಾಖಲೆ ಪರಿಶೀಲನೆ ಅಂತ ಖಾಸಗಿ ಹೋಟೆಲ್ಗೆ ಕರೆಸಿಕೊಂಡು ಬೇರೆಯವರಿಗೆ ಆಫರ್ ಲೆಟರ್ ಬಂದಿದೆ ಅಂತ ನಕಲಿ ಆಫರ್ ಲೆಟರ್ ಅನ್ನ ತೋರಿಸಿ ವಂಚಿಸ್ತಾ ಇದ್ರು. ಸದ್ಯ ಇಬ್ಬರನ್ನ ಬಂಧಿಸಿ ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮೇಡಮ್, ಈಗ ನಿಮ್ಮ ಹತ್ರ ಯಾರು ದುಡ್ಡು ತಗೊಂಡ್ರು, ಏನಂತ ದುಡ್ಡು ತಗೊಂಡ್ರು, ಎಷ್ಟು ತಗೊಂಡ್ರು, ಜೊತೆಗೆ ಈಗ ಏನು ಹೇಳ್ತಾರೆ ಅಂತ ಹೇಳಿದ್ರು? ಸರ್, ಫಸ್ಟು ನಮ್ಮ ಹತ್ರ ದುಡ್ಡು ತೊಗೊಂಡಿದ್ದು ನಮಗೆ ಕಾಂಟ್ರಾಕ್ಟಲ್ಲಿ ಇದ್ದಿದ್ದೆ ಮೂರ್ತಿ. ಅವ್ರು ಫಸ್ಟು ತೊಗೊಂಡಿದ್ದು ಹಿಂಗೆ ಗೌರ್ಮೆಂಟ್ ಜಾಬು ಕೋರ್ಟಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ತೊಗೊಂಡಿದ್ದು ಸರ್ ಅವರು. ಆಮೇಲೆ ಸ್ಟಾರ್ಟಿಂಗ್ ನಮಗೆ 15 ಹೇಳಿದ್ರು. ನಾವು 12 ಲಕ್ಷ ಮಾತ್ರ ಕೊಟ್ಟಿದ್ದು. ಅದು ಆರ್ಡ್ರ್ ಕಾಪಿ ಬಂದಮೇಲೆ ಕೊಡ್ತೀವಿ ಅಂದರೆ ಅದು ಅವ್ರು ಕೇಳ್ತಾ ಇರಲಿಲ್ಲ. ನಮ್ಗೆ ಇವಾಗಲೇ ಬೇಕು ಅಂತ ಹೇಳಿ ಅರ್ಜೆಂಟ್ ಮಾಡಿ ಅಮೌಂಟ್ ಕಲೆಕ್ಟ್ ಮಾಡಿರೋದು ಸರ್. 2023 ಮೇ ಒಳಗೆ ಟೋಟಲ್ ನಂದು ಮತ್ತು ನಮ್ಮ ಬಾವನ ಅಣ್ಣನ ಮಗ ರಾಕೇಶ್ ಅಂತೇಳಿ, ಸೊ ಇಬ್ಬರಿಂದನೂ 26.5 ಲಕ್ಷ ತಗೊಂಡು. ಸೊ ಅದು ಪಾರ್ಟ್ ಬೈ ಪಾರ್ಟು. ನಂದು 15 ಅಂತ ಹೇಳಿದ್ರು, 14.5 ನಮ್ಗೆ ಕೊಟ್ಟಿದ್ದೀವಿ, ಅವನು 12 ಸಂಬಳ. ಇದು ಹೆಂಗೆ ಅಂದರೆ, ಈಗ ಸರ್ಕಾರದಿಂದ KPS ಇಂದ ಅಥವಾ ಬೇರೆ ಯಾವುದೇ ಅಪಾಯಿಂಟ್ಮೆಂಟ್ಗಳನ್ನು ಮಾಡದಲ್ಲೇ ಇರೋದ್ರಿಂದ ಜನಗಳು ಎಜುಕೇಷನ್ ತಗೊಂಡು ಹೊರಗಡೆ ಸರ್ಟಿಫಿಕೇಟ್ ತಗೊಂಡು ಬರ್ತಾ ಇದ್ದಾರೆ. ಸೊ ಎಂಪ್ಲಾಯ್ಮೆಂಟು ರಿಕ್ವೈರ್ಮೆಂಟ್ ಇದೆ. ಸೊ ಯಾರೋ ಒಬ್ರು ಈ ಥರ ಇದನ್ನು ಅಡ್ವಾಂಟೇಜ್ ತಗೊಳ್ಳೋವಂಥವ್ರು ಏನು ಮಾಡಿದ್ದಾರೆ, ಈ ಜೈಸನ್ನು ಮತ್ತು ಲೆವಿನಾ ಅಂತೇಳಿ ಇವರಿಬ್ರು ಗಂಡ ಹೆಂಡತಿ ಇಬ್ರು ಬೇಸಿಕಲಿ ಫ್ರಾಡ್ಲೆಂಟು.